ಶರದ್ ಋತುವಿನಲ್ಲಿ 1 ವರ್ಷದ ಒಳಗಿನ ಮಕ್ಕಳಲ್ಲಿ ಆರೋಗ್ಯ ಕಾಪಾಡಿಕೊಳ್ಳೋದು ಹೇಗೆ? ಈ ಋತುವಿನಲ್ಲಿ ಸಣ್ಣ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥ ತೊಂದರೆ ಅಂತ ಹೇಳಿದ್ರೆ ಕೆಮ್ಮು, ಶೀತ, ಜ್ವರ, ಹಲ್ಲು ಬರೋ ಸಮಯ ಆಗಿದ್ದರಿಂದ ಬೇದಿ ಆಗ್ತಾ ಇರುತ್ತೆ. ಹಾಗೆ ಹಲ್ಲು ಬರದೇ ಇರೋ ಮಕ್ಕಳಲ್ಲೂ ಸಹ ನೀರಾಗಿ ಬೇದಿ ಆಗುತ್ತೆ. ಸ್ವಲ್ಪ ಸ್ವಲ್ಪ ಮಾಡ್ಕೋತಾರೆ, ಪದೇ ಪದೇ ಮಾಡ್ಕೋತಾರೆ. ಹಾಗೂ ಬೇದಿ ಹೋಗೋ ಜಾಗ ಕೆಂಪಗೆ ಸುಟ್ಟೋಗಿರೋ ಥರ ಕಾಣಿಸ್ತಾ ಇರುತ್ತೆ. ಈ ಸಮಯದಲ್ಲಿ ಆ ವಯಸ್ಸಿನ ಮಕ್ಕಳನ್ನು ಹೇಗೆ ನೋಡ್ಕೋಬೇಕು? ನಿಮ್ಮ ಮನೆಯಲ್ಲಿ ಅಮೃತ ಬಳ್ಳಿಯನ್ನೇನಾದರೂ ನೀವು ಬೆಳೆಸ್ಕೊಂಡಿದ್ರೆ ಬಹಳ ಉತ್ತಮ. ಒಂದು ಗೇಣುದ್ದ ಅಮೃತ ಬಳ್ಳಿಯ ಕಾಂಡ, ಎಲೆಗಳನ್ನು ತಕ್ಕೊಂಡು ಅದನ್ನು ಚೆನ್ನಾಗಿ ಅರೆದು ಸ್ವಲ್ಪ ನೀರಿಗೆ ಬೆರೆಸಿ ಅದನ್ನು ಮಗುವಿನ ನೆತ್ತಿಗೆ 1-2 ಹನಿ ಹಾಕಬೇಕು. ಹಾಗೂ ಮೈ ಮೇಲೆಲ್ಲ ಅದನ್ನು ಸವರೋದ್ರಿಂದ ಈ ಪಿತ್ತ ಶಮನ ಆಗತ್ತೆ. ಹಾಗೂ ಪದೇ ಪದೇ ಬೇದಿ ಆಗುವಂಥದ್ದು ಕೂಡ ನಿಲ್ಲತ್ತೆ. ಹಾಗೆ ಬೇದಿ ಹೋಗೋ ಜಾಗಕ್ಕೂ ಕೂಡ ಈ ಅಮೃತ ಬಳ್ಳಿಯ ರಸವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಕಾಯಿಸಿ ಅದು ತಣದ ಮೇಲೆ ಬೇದಿ ಹೋಗೋ ಜಾಗಕ್ಕೆ ಸವರೋದ್ರಿಂದ ಅಲ್ಲಿ ಸುಟ್ಟಂತೆ ಕೆಂಪಾಗಿರೋದು ಕೂಡ ವಾಸಿಯಾಗತ್ತೆ. ಹಾಗೆಯೇ ದೊಡ್ಡ ಮಕ್ಕಳಲ್ಲಿ ಕೆಮ್ಮು, ಶೀತ, ಜ್ವರ ಇವು ಸುಲಭವಾಗಿ ಬಂದ್ಬಿಡತ್ತೆ. ಈ ಕೆಮ್ಮು ಬಂದಾಗ ಮಕ್ಕಳು ತುಂಬ ದಣಿವಾಗಿ ಕಾಣಿಸ್ತಾರೆ. ಆಟ ಆಡೋದಕ್ಕೆ ಮನಸ್ಸಿರೋದಿಲ್ಲ, ಹಶ್ವಾಗೋದಿಲ್ಲ, ಉಬ್ಳಿಸುತ್ತೆ, ವಾಂತಿ ಮಾಡ್ಕೊಳ್ಳೋದಿಲ್ಲ ಅಥವಾ ವಾಂತಿ ಆಗತ್ತೆ ಸುಲಭವಾಗಿ. ಈ ತರಹದ ಸಮಸ್ಯೆ ಕಾಣೋದು ಈ ಶರದ್ ಋತುವಿನ ಪಿತ್ತದ ಲಕ್ಷಣ. ಇದನ್ನು ಸರಿ ಮಾಡೋದಕ್ಕೆ ದೊಡ್ಡ ಮಕ್ಕಳಲ್ಲಿ ಅಂದರೆ 2 ವರ್ಷದ ನಂತರ ಅಥವಾ ಶಾಲೆಗೆ ಹೋಗುವಂತಹ ಮಕ್ಕಳುಗಳಲ್ಲಿ ಸ್ವಲ್ಪ ಜೀರಿಗೆ, ಬಡೆ ಸೋಪು ಕಾಳು ಮತ್ತು 1-4 ಮೆಂತೆ ಕಾಳನ್ನು ಹಾಕಿ ಕಷಾಯ ಮಾಡಿ ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿ ಕುಡಿಸ್ಬೇಕು. ಆಮೇಲೆ ಬೇದಿ ಮಾಡ್ಕೊಳ್ತಾ ಇದ್ದರೆ ಜಾಯಿಕಾಯಿಯನ್ನು 1/4 ಚಮಚದಷ್ಟು ತೆಗೆದು ಅದಕ್ಕೆ ಜೇನುತುಪ್ಪ ಬೆರೆಸಿ ಕೊಡಬೇಕು. ಈ ರೀತಿ ಮಾಡೋದ್ರಿಂದ ಮಕ್ಕಳಲ್ಲಿ ಶರದ್ ಋತುವಿನಲ್ಲಿ ಪಿತ್ತದಿಂದ ಆಗುವಂತಹ ಅತಿಸಾರವನ್ನು ತಡೆಗಟ್ಟಬಹುದು. ಹಾಗೆ ಅಮೃತ ಬಳ್ಳಿಯ ಕಷಾಯವನ್ನು ಸಹ ಆ ಮಕ್ಕಳಿಗೆ ಕೊಡೋದ್ರಿಂದ ಜ್ವರ ಕೂಡ ಸುಲಭವಾಗಿ ಕಡಿಮೆ ಆಗತ್ತೆ, ಒಂದು ನಿಯಂತ್ರಣಕ್ಕೆ ಬರುತ್ತೆ. ಇದೆಲ್ಲದನ್ನು ಮೀರಿ ವೈದ್ಯರನ್ನು ಸಂಪರ್ಕಿಸಿ ಔಷಧಿಯನ್ನು ತೆಗೆದುಕೊಳ್ಳೋದೇ ಶ್ರೇಷ್ಠ. ಧನ್ಯವಾದಗಳು.